ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ನಾವು ಕೋಟಿ ಚೆನ್ನೈಯರ ಜೀವನ ಚರಿತ್ರೆಯನ್ನು ನೋಡ್ತಾ ಬರ್ತಾ ಇದ್ದೀವಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಪಿಚನಾರ್ ಹಾಗೂ ಓಪೆತ್ತಿ ಮದಿಮಲ್ ಅವರ ಮಗಳಾಗಿ ಬೆಳೆದಂತಹ ಸುವರ್ಣಕೇದಿಗೆ ಸಾಯನ ಬೈದನ ತಂಗಿಯಾಗಿ ಕಾಂತನ ಬೈದನನ್ನ ಮದುವೆಯಾಗಿ ತುಂಬು ಗರ್ಭಿಣಿ ಆಗ್ತಾಳೆ. ಬಲ್ಲಾಳರಿಗೆ ಚಿಕಿತ್ಸೆಯನ್ನು ನೀಡುವುದಕ್ಕಾಗಿ ಅವಳು ಈಗ ಬೀಡಿಗೆ ಬಂದಿದ್ದಾಳೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ದೇಯಿ ಬೈದತಿ ಬೀಡಿಗೆ ಬಂದಿದ್ದಾಳೆ. ಆ ಬೀಡು, ಚಾವಡಿ, ಅದರ ಅಲಂಕಾರ, ವೈಭವ ಇದೆಲ್ಲವನ್ನು ನೋಡಿ ಒಂದು ನಿಮಿಷ ಅವಳಿಗೆ ಅಚ್ಚರಿ. ಚಾವಡಿಯಲ್ಲಿ ತಮ್ಮ ಪಲ್ಲಂಗಕ್ಕೆ ಹೊರಗೆ ಕುಳಿತುಕೊಂಡು ಬಲ್ಲಾಳರು ತಮ್ಮ ನೋವನ್ನು ಹೇಳ್ಕೊಳ್ತಾ ಇದ್ದಾರೆ. ಅವರಿಗೆ ಅವಳು ಸಮಾಧಾನದ ಮಾತುಗಳನ್ನ ಹೇಳ್ತಾಳೆ. ಅವರ ಕಾಲನ್ನು ಅವಳು ನೋಡ್ತಾಳೆ. ಅದು ಬಾತುಕೊಂಡಿದೆ, ಅದರಲ್ಲಿ ಕೀವು ತುಂಬಿಕೊಂಡಿದೆ. ಆಗ ಅವಳು ಹೇಳ್ತಾಳೆ, ಈ ಕಾಲಿಗೆ ಹಲವು ಮದ್ದುಗಳ ಪ್ರಯೋಗ ನಡೆದಿದೆ. ಈಗ ಹಚ್ಚಲಾಗಿರುವ ಲೇಪ ಏನಿದೆ ಅದನ್ನ ತೊಳೆದು ತೆಗಿಬೇಕು. ಯಾರು ಇದನ್ನ ಹಚ್ಚಿದ್ರು ಅವರಿಂದನೇ ಆ ಕೆಲಸ ಮಾಡಿಸಿ ಅಂತ ಹೇಳ್ತಾಳ. ಸರಿ ಅಂತ ಬೀಡಿನ ಬೊಮ್ಮಯ್ಯನವರು ನಾಟಿ ವೈದ್ಯರನ್ನ ಕರೆಸಿ ಆ ಲೇಪವನ್ನ ತೊಳೆದು ತೆಗೆಸ್ತಾರ. ನಂತರ ದೇಯಿ ಆ ಕಾಲಿನಲ್ಲಿರುವಂತಹ ಕೀವು ಅದನ್ನ ತೆಗಿತಾಳೆ. ನಂತರ ಬೇರಿನಿಂದ ಕಷಾಯವನ್ನು ಮಾಡಿ ಕಾಲನ್ನು ತೊಳಿತಾಳೆ. ತಾನು ತಂದಿದ್ದಂತಹ ಸೊಪ್ಪು ಏನಿದೆ ಅದರಿಂದ ರಸವನ್ನು ತೆಗೆದು ಆ ಬೇರಿನಿಂದ ತೇದಿ ಅದನ್ನ ಒಂದು ಲೇಪನವನ್ನಾಗಿ ಮಾಡಿ ಕಾಲಿಗೆ ಲೇಪವನ್ನು ಹಚ್ತಾಳ. ನಂತರ ತಮ್ಮ ದೇವರಾದಂತಹ ನಾಗಬೆರಮರವರನ್ನ ನೆನೆಸ್ಕೊಂಡು ಅವರು ಆ ಕಾಲಿಗೆ ಸದರದ ಕಟ್ಟನ್ನ ಅಂದ್ರೆ ಒಂದು ಮಾಂತ್ರಿಕ ಬಂಧನ ಅದನ್ನ ಮಾಡ್ತಾಳೆ. ಮಂತ್ರವನ್ನ ಹೇಳಿ ಮಾಡಿಸ್ತಾಳೆ. ನಾಟಿ ವೈದ್ಯವನ್ನು ಅವಳು ಮುಂದುವರಿಸ್ತಾಳೆ. ಹೀಗೆ ದಿನಗಳು ಕಳೆದಂತೆ ಈ ಬಲ್ಲಾಳರ ಕಾಲಿನ ನೋವು ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸ್ವಲ್ಪ ದಿನಗಳ ನಂತರ ಅವರು ಎದ್ದು ನಿಲ್ಲೋದಕ್ಕೆ ಶುರು ಮಾಡ್ತಾರೆ. ಅದಾದ ಸ್ವಲ್ಪ ದಿನಗಳ ನಂತರ ಅವರು ಓಡಾಡೋದಕ್ಕೆ ಶುರು ಮಾಡ್ತಾರೆ. ಗಾಯ ಕೂಡ್ಕೊಳ್ಳುತ್ತೆ. ಈಗ ಬಲ್ಲಾಳರು ಸಂಪೂರ್ಣವಾಗಿ ಗುಣಮುಖರಾಗಿರ್ತಾರೆ. ಬೀಡಿನಲ್ಲಿ ಒಂದು ಸಡಗರದ ಉಲ್ಲಾಸದ ವಾತಾವರಣ. ಹೀಗಿರ್ಬೇಕಾದ್ರೆ ಒಂದು ದಿನ ದೇಯಿ ಬೈದತಿ ಬಲ್ಲಾಳರ ಹತ್ರ ಬಂದು, ಬಲ್ಲಾಳರೇ, ನಮ್ಮ ದೇವರ ಕೃಪೆಯಿಂದ ಹಾಗೂ ನಾನು ಕಲಿತಿರುವಂತಹ ಒಂದು ನಾಟಿ ವೈದ್ಯದಿಂದ ನಿಮ್ಮ ನೋವು ಮತ್ತೆ ಗಾಯ ಏನಿದೆ ಅದು ಗುಣ ಆಗಿದೆ. ನಾನು ಬೇರೆ ತುಂಬು ಗರ್ಭಿಣಿ, ಯಾವಾಗ ಬೇಕಾದ್ರೂ ಹೆರಿಗೆ ಆಗ್ಬೋದು. ಆದ್ದರಿಂದ ನಾನು ನನ್ನ ಮನೆಗೆ ಹೋಗ್ಬೇಕು. ನೀವು ಹೇಳಿದ ಹಾಗೆ ಸೇಜದ ಗೌರವವನ್ನು ನೀಡಿ ನನಗೆ ಮಾಡಬೇಕಾದ ಮರ್ಯಾದೆಯನ್ನು ಮಾಡಿದ್ರೆ ನಾನು ಸಂತೋಷದಿಂದ ಇಲ್ಲಿಂದ ಹೊರಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾಳ. ಈಗ ಬಲ್ಲಾಳು ತುಂಬಾ ಸಂತೋಷದಿಂದ ಇರೋದ್ರಿಂದ ತಮ್ಮ ಕಷ್ಟ ಕಾಲದಲ್ಲಿ ತಮಗಾದಂತ ನೋವು ಇದೆಲ್ಲ ಮರ್ತು ಬಿಟ್ಟಿದ್ದಾರೆ. ಅವ್ರು ಏನ್ ಹೇಳ್ತಾರಂದ್ರೆ, ಅಮ್ಮ ದೇಯಿ, ನಾನೇನೋ ನನ್ನ ಕಷ್ಟ ಕಾಲದಲ್ಲಿ ಏನೋ ಹೇಳ್ದೆ, ಹಾಗಂತ ಆಗ ಹೇಳಿದ್ನೆಲ್ಲ ಈಗ ಮಾಡ್ತಾ ಹೋದ್ರೆ ಈ ಬೀಡನ್ನು ಹೇಗೆ ನಡೆಸೋದು? ಅದರಿಂದ ಈ ವಿಷಯದ ಬಗ್ಗೆ ನಾನು ನನ್ನ ಮಂತ್ರಿಗಳೊಂದಿಗೆ ಸಮಾಲೋಚನೆ ಮಾಡ್ಬೇಕಾಗುತ್ತೆ. ಈಗ ನೀನು ಇಲ್ಲಿ ಚೆನ್ನಾಗಿ ಊಟ ಮಾಡ್ಕೊಂಡು ಹೊರಡಮ್ಮ ಅನ್ನೋ ರೀತಿಯಲ್ಲಿ ಹೇಳ್ತಾರ. ನಾನು ಕೇಳಿಸ್ಕೊಂಡು ದೇವಿಗೆ ಆಶ್ಚರ್ಯ, ಏನು ಈ ರೀತಿ ಮಾತಾಡ್ತಾ ಇದಾರಲ್ಲ ಇವರು ಅಂತ. ನಾನಾಗಿ ಬಂದು ಇವ್ರ ಹತ್ರ ಏನು ಕೇಳಲಿಲ್ಲ. ಅವರೇ ಅವತ್ತು ನಾನು ನಿನಗೆ ಸೇಜ ಪಾಲನೆ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಅದನ್ನ ಕೇಳಿದ್ರೆ ಈ ರೀತಿ ಮಾತಾಡ್ತಾ ಇದಾರೆ ಅಂತ ಅವಳಿಗೆ ತುಂಬಾ ಬೇಸರ ಆಗುತ್ತೆ. ನನಗೆ ಅವಮಾನ ಆಯ್ತು ಅಂತ ಅವಳು ಭಾವಿಸ್ತಾಳ. ಆಗ ಅವಳು ಹೇಳ್ತಾಳ, ಬಲ್ಲಾಳರೇ, ನಿಮಗೆ ಈಗ ಗುಣ ಆಗಿದೆ, ಸಂತೋಷವಾಗಿದ್ದೀರಾ. ಅದರಿಂದ ಕಷ್ಟ ಕಾಲದಲ್ಲಿ ಆದದನ್ನ ಮರೆತು ಬಿಟ್ಟಿದ್ದೀರಾ. ನೀವು ನಮ್ಮ ಮನೆಗೆ ರಾಜದಂಡಿಗೆಯನ್ನ ಕಳಿಸಿದ್ರಿ. ಆಗ ಈ ಬೀಡಿನ ಹಿರಿಯರು ಯಾರು ನಿಮ್ಮ ಸಹಾಯಕ್ಕೆ ಬರ್ಲಿಲ್ಲ. ಆದರೆ ಈಗ ನನಗೆ ಸೇಜ ಪಾಲನೆ ನೀಡಬೇಕು ಅಂದಾಗ ನೀವು ಅವಳ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ. ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಹೇಳಿ ಅವಳು ಬೀಡಿನಿಂದ ಹೊರಡ್ತಾಳ. ಯಾವಾಗ ದೇಯಿ ಬೈದತಿ ಆ ಧರ್ಮ ಚಾವಡಿಯ ಮೆಟ್ಟಿಲುಗಳನ್ನು ಇಳಿದು ಹೋದ್ಲೋ ಆಗ ಬಲ್ಲಾಳರಿಗೆ ಕಟ್ಟಿದ್ದಂತಹ ಆ ಸದರದ ಕಟ್ಟು ಏನಿದೆ ಅದು ಒಡೆಯುತ್ತೆ. ಅವರ ಗಾಯ ಒಡೆದು ಇವರಿಗೆ ತಾಳಲಾರದಂತಹ ನೋವು ಶುರುವಾಗುತ್ತೆ. ಅವರು ಆ ನೋವನ್ನು ತಡ್ಕೊಳಕ್ಕಾಗದೆ ಕಿರ್ಸ್ಕೊಳಕ್ ಶುರು ಮಾಡ್ತಾರೆ. ಅಲ್ಲಿದ್ದ ಎಲ್ಲರಿಗೂ ಆಶ್ಚರ್ಯ ಮತ್ತೆ ಭಯ. ಈ ದೇಯಿಯ ಕೋಪದಿಂದಲೇ ಈ ರೀತಿ ಆಗ್ತಾ ಇದೆ ಅಂತ ಅವರೆಲ್ಲ ಮಾತಾಡ್ಕೊಳ್ತಾರ. ಕೆಲವರು ಅವಳ ಹಿಂದೆನೆ ಓಡಿ ನಿಂತ್ಕೊಳಮ್ಮ, ಈ ರೀತಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಅವಳು ಯಾವುದನ್ನು ಕೇಳಿಸ್ಕೊಳ್ಳದೆ ನಡೀತಾ ಇರ್ತಾರ. ಕೊನೆಗೆ ಬಲ್ಲಾಳರು ಏನ್ ಮಾಡ್ತಾರ ಅಂದ್ರೆ, ತನ್ನ ಪಟ್ಟಮಹಿಷಿಯಾದಂತಹ ದಾರದ ಅಬ್ಬೆ ಅವಳನ್ನ ಕರೆದು, 7 ವರ್ಷ ವಯಸ್ಸಿದ್ದಾಗ ನೀನು ನನ್ನ ಮದುವೆ ಮಾಡ್ಕೊಂಡು ಈ ಬೀಡಿಗೆ ಬಂದೆ. ನೀನು ಈಗ ನಿನ್ನ ಮಾಂಗಲ್ಯ ಉಳಿಬೇಕಂದ್ರೆ ನೀನು ದೇಯಿ ವೈದ್ಯರನ್ನ ಕರ್ಕೊಂಡ್ಬಂದು ನನಗೆ ಚಿಕಿತ್ಸೆ ಮಾಡ್ಬೇಕು. ನನಗೆ ನನ್ನ ತಪ್ಪಿನ ಅರಿವಾಗಿದೆ.
ನಾನು ಅವಳ ಹತ್ರ ಕ್ಷಮೆಯನ್ನ ಕೇಳ್ತೀನಿ, ದಯವಿಟ್ಟು ಅವಳನ್ನ ಕರ್ಕೊಂಡ್ ಬಾ ಅಂತ ಕೇಳ್ಕೊಳ್ತಾರ. ಸರಿ ಅಂತ ದಾರದ ಹಬ್ಬೆ ದೇಯಿ ಬೈತಿ ಹಿಂದೆ ಹೋಗ್ತಾರೆ. ಅಲ್ಲಿ ಹೋಗಿ ಅವಳ ಹತ್ರ ಕೇಳ್ಕೊಳ್ತಾರ, ನೋಡಮ್ಮ, ಬಳ್ಳಾಳಿಗೆ ತಮ್ಮ ತಪ್ಪಿನ ಅರಿವಾಗಿದೆ, ದಯವಿಟ್ಟು ಅವ್ರನ್ನ ನೀನು ಕ್ಷಮಿಸ್ಬಿಡು. ಈಗ ನನ್ನ ಮಾಂಗಲ್ಯವನ್ನು ಉಳಿಸೋದಕ್ಕೋಸ್ಕರ ನೀನು ಬಂದು ಅವರಿಗೆ ಮತ್ತೆ ಚಿಕಿತ್ಸೆಯನ್ನ ಮಾಡಬೇಕು, ನಿನ್ನಿಂದ ಮಾತ್ರ ಅದು ಸಾಧ್ಯ, ದಯವಿಟ್ಟು ಬಾ ಅಂತ ಕೇಳ್ಕೊಳ್ತಾರ. ದಾರದ ಅಬ್ಬಯ್ಯವರ ಒಂದು ಮಾತಿಗೆ ಒಪ್ಪಿ ದೇಯಿ ಬೈದತೆ ಹೇಳ್ತಾಳ, ನಾನು ನಿಮಗೋಸ್ಕರ ಬರ್ತೀನಿ ಅಂತ ಹೇಳಿ ಅವಳು ಮತ್ತೆ ಬೀಡಿಗೆ ಬರ್ತಾಳ. ದೇಹಿಯನ್ನು ನೋಡಿದಂತಹ ಬಲ್ಲಾಳರಿಗೆ ನಾಚಿಕೆ ಆಗುತ್ತೆ. ಅವರು ಅವಳ ಹತ್ರ ಕ್ಷಮೆ ಕೇಳ್ತಾರ, ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ರಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಾನು ಉಳಿಯೋದು ಅಳಿಯೋದು ಎರಡೂ ನಿನ್ ಕೈಯಲ್ಲೇ ಇದೆ, ಹೇಗಾದ್ರೂ ಮಾಡಿ ನನ್ನ ಕಾಪಾಡು, ನಾನು ಮುಂದೆ ಈ ರೀತಿ ಮಾಡೋದಿಲ್ಲ ಅನ್ನೋ ರೀತಿಯಲ್ಲೇ ಹೇಳ್ತಾರ. ಸರಿ ಅಂತ ದೇಯಿ ಬೈದತಿ ಮತ್ತೆ ತಮ್ಮ ದೇವರನ್ನ ಬೇಡ್ಕೊಂಡು ಅವರಿಗೆ ತಪ್ಪು ಕಾಣಿಕೆಯನ್ನ ತೆಗೆದಿರಿಸಿ ಮತ್ತೆ ಸದರದ ಕಟ್ಟನ್ನ ಹಾಕಿ ನಾಟಿ ವೈದ್ಯವನ್ನ ಶುರು ಮಾಡ್ತಾರೆ. ನಿಧಾನವಾಗಿ ಅವರ ಕಾಲಿನ ನೋವು ಏನಿದೆ ಅದು ಕಡಿಮೆಯಾಗಿ ಅವರು ಗುಣಮುಖರಾಗ್ತಾರೆ. ಬೀಡಿನಲ್ಲಿ ಮತ್ತೆ ಒಂದು ಸಂಭ್ರಮದ ವಾತಾವರಣ. ಆಗ ಒಂದು ದಿನ ಬಲ್ಲಾಳರು ದೇಹಿಯನ್ನ ಕರೆದು, ತಾಯಿ, ನಿನ್ನ ಜೀವವನ್ನ ಕಾಪಾಡಿದ್ಯಾ, ನಿನಗೆ ಏನು ಮರ್ಯಾದೆ ಮಾಡ್ಬೇಕು ಅದನ್ನ ನಾನು ಮಾಡ್ತೀನಿ ಅಂತ ಹೇಳಿ ದಾರದ ಅಬ್ಬೆ ಅವ್ರನ್ನ ಕರೆದು ಹರಿವಾಣವನ್ನು ತೆಗೆದುಕೊಂಡು ಬರುವಂತೆ ಹೇಳ್ತಾರ. ಆ ಹರಿವಾಣದಲ್ಲಿ ಎಣ್ಣೆ ಓಲೆ, ಎಸಳು ಬೂಡಿ, ಮುಳ್ಳು ಕೊಪ್ಪು, ಜಾಕಿನ ಸೀರೆ, ಪಟ್ಟ ರವಿಕೆ, ಕೈಗೆ ಮುತ್ತು ತುಂಬಿದ ಕಂಕಣ, ಇದೆಲ್ಲವನ್ನ ಇಟ್ಟು ಒಂದು ಬೆಳ್ಳಿಯ ಹರಿವಾಣದಲ್ಲಿ ದಾರದ ಹಬ್ಬೆ ದೇಯಿ ಬೈದತಿಗೆ ಆ ಹರಿವಾಣ ನೀಡ್ತಾ ಹೇಳ್ತಾರ, ನನ್ನ ಮಾಂಗಲ್ಯವನ್ನು ಕಾಪಾಡಿದ ನಿನಗೆ ಬೀಡಿನ ಒಂದು ಗೌರವ ಇದು ಅಂತ ಹೇಳ್ತಾರ. ಆಗ ಬಲ್ಲಾಳರು ಹೇಳ್ತಾರ, ದೇಯಿ, ನೀನು ಈಗ ತುಂಬು ಗರ್ಭಿಣಿಯಾಗಿದ್ಯಾ, ನಿನ್ನ ಹೆರಿಗೆ ಏನಿದೆ ಅದು ಚೆನ್ನಾಗಿ ಆಗ್ಲಿ, ನಿನಗೆ ಒಳ್ಳೆ ಮಕ್ಕಳು ಹುಟ್ಲಿ, ನಿನಗೆ ಗಂಡು ಮಕ್ಕಳಾದರೆ ಅವರಿಗೆ ಕಂಬಳ ಗದ್ದೆಯಲ್ಲಿ ಒಂದು ಓಡಿ ಅಂದ್ರೆ ಪಾಲನ್ನ ನಾನು ನೀಡ್ತೀನಿ, ಹೆಣ್ಣು ಮಗುವಾದರೆ ನಮ್ಮ ಬೀಡಿನಲ್ಲಿ ಅರೆಯನ್ನ ನೀಡ್ತೀನಿ, ನಿನಗೆ ಗಂಡಾಗ್ಲಿ ಹೆಣ್ಣಾಗ್ಲಿ ನಿನ್ನ ಮಕ್ಕಳು ಬಂದು ಏನು ಕೇಳಿದ್ರು ನಾನು ಅವರಿಗೆ ಅದನ್ನ ಕೊಡ್ತೀನಿ, ಆದ್ದರಿಂದ ನೀನು ಏನು ಚಿಂತೆ ಮಾಡಬೇಡ, ಸಂತೋಷವಾಗಿ ಹೋಗುದ್ ಬಾ, ನೀನು ಒಳ್ಳೇದಾಗ್ಲಿ ಅನ್ನೋ ರೀತಿಯಲ್ಲಿ ಹೇಳ್ತಾರ. ದೇಹಿಗೆ ತುಂಬಾ ಸಂತೋಷ ಆಗುತ್ತೆ. ನಂತರ ದೇಹಿಗೆ ಈ ಬಯಕೆ ಶಾಸ್ತ್ರ ಒಂದು ಸೀಮಂತದ ಔತಣಕೂಟವನ್ನ ಬಲ್ಲಾಳರು ಏರ್ಪಡಿಸ್ತಾರ. ಅವಳಿಗೆ ವಿಧ ವಿಧವಾದಂತಹ ಭಕ್ಷ್ಯ ಬೋಧನೆಗಳನ್ನ ಒಂದು ಬಾಳೆ ಎಲೆಯಲ್ಲಿ ಇಟ್ಟಿದ್ದಾರೆ. ಅವಳು ಊಟ ಮಾಡ್ತಾ ಇದ್ದಾಳೆ. ಆಗ ಅವಳಿಗೆ ಹೆರಿಗೆ ನೋವು ಕಾಣಿಸ್ಕೊಳ್ಳುತ್ತೆ. ಆಗ ಬಲ್ಲಾಳರ ಮಡದಿಯಾದಂತಹ ದಾರದ ಹಬ್ಬ ಅವಳಿಗೆ ಸಹಾಯ ಮಾಡ್ತಾರೆ. ವಿಷಯ ಬಲ್ಲಾಳರಿಗೆ ಗೊತ್ತಾಗುತ್ತೆ. ಬಲ್ಲಾಳರು ಬಂದು ದೇಹಿಗೆ ಹೇಳ್ತಾರೆ, ನೀನೇನು ಭಯ ಪಡಬೇಡ, ನಿನ್ನ ಹೆರಿಗೆಗೆ ಏನೇನು ಬೇಕೋ ಆ ಸೌಕರ್ಯಗಳನ್ನ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಬೀಗಿನ ಬೊಮ್ಮೆಯನ್ನ ಕರೆಸಿ ಇಲ್ಲಿ ಇರುವಂತಹ ಒಬ್ಬರು ಒಕ್ಕಲು ಮನೆ ಅಲ್ಲಿ ಇವಳನ್ನ ಕರ್ಕೊಂಡು ಹೋಗಿ ಅವಳಿಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಡಿ ಅಂತ ಹೇಳಿ 3 ಸೂಲಗಿತ್ತಿಯರನ್ನ ಕೂಡ ಕಳಿಸ್ಕೊಡ್ತಾರ. ಆ ಮನೆಯ ಮುಂದೆ ಇರುವಂತಹ ಕೆಂದಾಳೆ ತೆಂಗಿನ ಮರದ ಕಟ್ಟೆ, ಅದರ ಮೇಲೆ ಕುಳಿತಿರುವಂತಹ ಬಲ್ಲಾಳರು ದೇಯಿಯ ಹೆರಿಗೆಯ ಸುದ್ದಿಗಾಗಿ ಕಾಯ್ತಾ ಇದ್ದಾರೆ. ದೇಯಿಯ ಅಣ್ಣನಾದಂತಹ ಸಾಯನ ಬೈದ, ಗಂಡನಾದಂತಹ ಕಾಂತನ ಬೈದ, ಇವರಿಗೂ ಸಹ ವಿಷಯವನ್ನು ತಿಳಿಸಲಾಗಿದೆ. ಈಗ ದೇಯಿ ಪ್ರಸವ ವೇದನೆಯಿಂದ ಆ ನೋವನ್ನು ತಡೆಯಲಾರದೆ ತಮ್ಮ ಕುಲದೇವರಾದಂತಹ ನಾಗಬ್ರಹ್ಮನ ಹತ್ರ ಬೇಡ್ಕೊಳ್ತಾರ. ದೇವರೇ, ನನ್ನ ಈ ಮೈಯ ಭಾರ ಏನಿದೆ ಅದು ಇಳಿದು ನನ್ನ ಮಕ್ಕಳು ಕ್ಷೇಮವಾಗಿ ಈ ಭೂಮಿಗೆ ಬಂದರೆ ಆ ಮಗುವಿನ ಕೈಯಿಂದ ನಿನಗೆ ಪುಂಡಿ ಪಣವು ಅಂದ್ರೆ ಇಡೀ ಕಾಣಿಕೆಯನ್ನ ನಾನು ನೀಡ್ತೀನಿ ಅಂತ ಅವಳು ಬೇಡ್ಕೊಳ್ತಾಳ. ಸ್ವಲ್ಪ ಸಮಯದ ನಂತರ ದೇಯಿ ಬೈದತಿ ಅವಳಿ ಗಂಡು ಮಕ್ಕಳಿಗೆ ಜನ್ಮವನ್ನ ನೀಡ್ತಾಳ. ಮುದ್ದಾದ ಗಂಡು ಮಕ್ಕಳು ದಷ್ಟಪುಷ್ಟವಾಗಿ ಸದೃಢರಾಗಿದ್ದಾರೆ. ನೋಡಿ ಎಲ್ಲರಿಗೂ ಸಂತೋಷ. ಸಾಯನ ಬೈದ, ಕಾಂತನ ಬೈದ ಬಂದು ಮಕ್ಕಳನ್ನು ನೋಡಿ ಸಂತೋಷ ಪಡ್ತಾರೆ. ಈ ದೇಯಿಯ ಸೂತಕವೆಲ್ಲ ಕಳೆದ ನಂತರ ಬಲ್ಲಾಳರೇ ಮಕ್ಕಳಿಗೆ ಜಾತಕ ಕರ್ಮಗಳನ್ನ ಮಾಡಿ ನಾಮಕರಣವನ್ನ ಮಾಡ್ತಾರೆ. ಸಾಯನ ಬೈದ, ಕಾಂತನ ಬೈದ ಮತ್ತೆ ಇನ್ನು ಹಲವರ ಸಮ್ಮುಖದಲ್ಲಿ ಈ ಮಕ್ಕಳಿಗೆ ಅವರು ಹೆಸರನ್ನ ಇಡ್ತಾರೆ. ಕೋಟೇಶ್ವರ ದೇವರನ್ನು ನೆನೆದು ಮೊದಲನೇ ಮಗುವಿಗೆ ಕೋಟಿ, ಚೆನ್ನಕೇಶವ ದೇವರನ್ನು ನೆನೆದು 2ನೇ ಮಗುವಿಗೆ ಚೆನ್ನಯ್ಯ ಅಂತ ಬಲ್ಲಾಳರು ನಾಮಕರಣ ಮಾಡ್ತಾರೆ. ನಾಮಕರಣ ಸಂಭ್ರಮ ತುಂಬಾ ಜೋರಾಗಿ ನಡೆಯುತ್ತೆ.
ಎಲ್ಲರಿಗೂ ಒಳ್ಳೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಎಲ್ಲರೂ ತುಂಬಾ ಸಂತೋಷವಾಗಿದ್ದಾರೆ. ಆದ್ರೆ ಒಬ್ಬ ವ್ಯಕ್ತಿ ಮಾತ್ರ ಸಂತೋಷವಾಗಿಲ್ಲ. ಯಾರು ಅಂದ್ರೆ ಮಂತ್ರಿಯಾದಂತಹ ಬುದ್ಧಿವಂತ ಮಲ್ಲಯ್ಯ. ಅವರಿಗೆ ಮೊದಲಿನಿಂದಲೂ ದೇಯಿ ಇಲ್ಲಿ ಬಂದದ್ದು, ಅವಳಿಗೆ ಇಲ್ಲೇ ಹೆರಿಗೆ ಆಗಿದ್ದು, ಅವರ ಮಕ್ಕಳು ಬೀಡಿನಲ್ಲಿ ಜನ್ಮ ತಾಳಿದ್ದು, ಅವರಿಗೆ ಬಲ್ಲಾಳರೇ ಮುಂದೆ ನಿಂತು ಎಲ್ಲ ಶುಭ ಕಾರ್ಯಗಳನ್ನು ಮಾಡ್ತಾ ಇರೋದೆಲ್ಲ ನೋಡಿ ತುಂಬಾ ಅಸೂಯೆ ಆಗುತ್ತೆ. ಈ ಜಾತಕ ಕರ್ಮದ ಕೆಲಸಕ್ಕಾಗಿ ಬಂದಿದ್ದಂತಹ ಜ್ಯೋತಿಷ್ಯರು ಹೋಗ್ಬೇಕಾದ್ರೆ ಬಲ್ಲಾಳರನ್ನು ಕರೆದು ಕೆಲವೊಂದು ವಿಷಯಗಳನ್ನ ಹೇಳ್ತಾರ. ಈ ಮಕ್ಕಳು ಮುಂದೆ ಚೆನ್ನಾಗಿ ಬೆಳೆದು ಒಳ್ಳೆಯ ವೀರರಾಗ್ತಾರೆ, ನಮ್ಮ ನಾಡಿಗೆ ಕೀರ್ತಿಯನ್ನು ತಂದು ಕೊಡ್ತಾರೆ. ಆದ್ರೆ ಇವರ ತಂದೆ ತಾಯಿಗಳಿಗೆ ಗಂಡಾಂತರ ಇದೆ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾರ. ಆದ್ರೆ ಬಲ್ಲಾಳರು ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ. ಸಾಯನ ಬೈದ ಹಾಗೂ ಕಾಂತನ ಬೈದ ಮರುದಿನ ತಾವು ದೇಯಿ ಬೈದತಿ ಹಾಗೂ ಮಕ್ಕಳನ್ನ ಕರ್ಕೊಂಡು ನಮ್ಮ ಮನೆಗೆ ಹೋಗೋಣ ಅಂತ ಅವರು ನಿರ್ಧಾರ ಮಾಡಿರ್ತಾರ. ಆದ್ರೆ ದುರಾದೃಷ್ಟ ಏನು ಅಂದ್ರೆ ಮರುದಿನ ದೇಯಿ ಬೈದತಿ ಮರಣ ಹೊಂದಿರ್ತಾಳ. ಎಲ್ಲರಿಗೂ ಆಶ್ಚರ್ಯ, ತುಂಬಾ ದುಃಖ. ಬಲ್ಲಾಳರು ಒಂದು ನೋಡಿ ತುಂಬಾ ಅವರಿಗೆ ಬೇಸರ ಆಗುತ್ತೆ. ತನ್ನ ಜೀವವನ್ನು ಕಾಪಾಡಿದಂತಹ ದೇಯಿ ತಮ್ಮ ಬೀಡಿನಲ್ಲೇ ಮಕ್ಕಳಿಗೆ ಜನ್ಮವನ್ನು ನೀಡಿ ಈ ರೀತಿ ತೀರಿ ಹೋದ್ಲಲ್ಲ ಅಂತ ಅವರಿಗೆ ತುಂಬಾ ಬೇಸರ. ಅವರು ದೇಯಿ ಬೈದಿತಿಯ ಅಂತ್ಯ ಸಂಸ್ಕಾರವನ್ನ ಏರ್ಪಾಡು ಮಾಡ್ತಾರೆ. ಗಂಧದ ಮರಗಳನ್ನು ಕಡಿದು ತೆಗೆದುಕೊಂಡು ಬಂದು ದೇಯಿಯ ಅಂತ್ಯ ಸಂಸ್ಕಾರವನ್ನ ಮಾಡಲಾಗುತ್ತೆ. ಈ ದೇಯಿಯ ಮರಣದ ಕುರಿತು ಜನರೆಲ್ಲ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಯಾರೋ ಮಾಟ ಮಂತ್ರ ಮಾಡಿ ದೇಯಿಯನ್ನ ಕೊಂದ್ಬಿಟ್ರು ಅಂತಲೋ, ಇದರಲ್ಲಿ ಬುದ್ಧಿವಂತ ಮಲ್ಲಯ್ಯನ ಪಾತ್ರ ಏನಾದ್ರು ಇದೆಯಾ ಅನ್ನೋ ರೀತಿಯಲ್ಲಿ ಮಾತು ಅಲ್ಲಲ್ಲಿ ನಡೀತಾ ಇರುತ್ತೆ. ಈ ಎಲ್ಲಾ ವಿಷಯಗಳು ನಿಧಾನವಾಗಿ ಬಲ್ಲಾಳರ ಕಿವಿಗೆ ಬರುತ್ತೆ. ಅವ್ರು ಯೋಚನೆ ಮಾಡ್ತಾರೆ, ಯಾರಾದ್ರೂ ಮಾಟ ಮಂತ್ರ ಮಾಡಿ ಈ ರೀತಿ ಏನಾದ್ರು ಮಾಡ್ಬಿಟ್ರ ಅಂತ. ಆಗ ಜ್ಯೋತಿಷಿ ಹೇಳಿದ್ದಂತಹ ಮಾತು ಅವರ ನೆನಪಿಗೆ ಬರುತ್ತೆ. ಅಂದರೆ ಈ ಮಕ್ಕಳು ಹಾಲು ಉಣ್ಣುವಾಗ ತಾಯಿಗೆ ಗಂಡ ಅಂತಾರ, ಅನ್ನ ಉಣ್ಣುವಾಗ ತಂದೆಯ ಗಂಡ ಅಂತಾರ ಅಂತ ಹೇಳಿರ್ತಾರ. ಅದು ಅವರ ಜ್ಞಾಪಕಕ್ಕೆ ಬರುತ್ತೆ. ಈಗ ಅವರು ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾರೆ, ಏನ್ ಮಾಡೋದು ಅಂತ. ಆಗ ಬಲ್ಲಾಳರು ಸಾಯನ ಬೈದ ಹಾಗೂ ಕಾಂತನ ಬೈದ ಇವರನ್ನು ಕರೆಸಿ ಮಾತಾಡ್ತಾರ. ಮಕ್ಕಳು ಇನ್ನೂ ಹಸುಗುಸುಗಳು, ಇವ್ರನ್ನ ನೀವು ಈಗ ಮನೆಗೆ ಕರ್ಕೊಂಡು ಹೋಗೋದು ಬೇಡ, ಅವರು ಇಲ್ಲೇ ಬೀಡಿನಲ್ಲಿ ಇರ್ಲಿ, ನಾನು ಅವರಿಗೆ ಎಲ್ಲಾ ಸೌಕರ್ಯಗಳನ್ನು ಮಾಡ್ಕೊಡ್ತೀನಿ, ಅವರು ಇಲ್ಲೇ ಬೆಳಿಲಿ, ಬೆಳೆದು ಸ್ವಲ್ಪ ದೊಡ್ಡವರಾಗಿ ಓಡಾಡೋದಕ್ಕೆ ಶುರು ಮಾಡಿದಾಗ ನೀವು ಬಂದು ಕರ್ಕೊಂಡು ಹೋಗಿ ಅಂತ ಅವ್ರು ಹೇಳ್ತಾರ. ಕೇಳಿಸಿಕೊಂಡಂತಹ ಸಾಯಿನ ಬೈದ ಮತ್ತೆ ಕಾಂತನ ಬೈದ ಯೋಚನೆ ಮಾಡ್ತಾರೆ, ಹೇಗೆ ಮಕ್ಕಳನ್ನ ನಾವು ಇಲ್ಲಿ ಬಿಡೋದು, ಜನ ಎಲ್ಲ ಏನ್ ಅನ್ನೋದಿಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ಈ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ, ಅವರಿಗೆ ಹಾಲು ಕುಡಿಸೋದಕ್ಕೆ, ಸ್ನಾನ ಮಾಡಿಸೋದಕ್ಕೆ, ಇದೆಲ್ಲದಕ್ಕೂ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾರ. ಸಾಯನ ಬೈದನ ಮಡದಿಯಾದಂತಹ ಸೊನ್ನು ಸೋಮು ಇದ್ದಾಳೆ, ಆದ್ರೆ ಅವಳಿಂದ ಇದೆಲ್ಲ ಸಾಧ್ಯನಾ ಅಂತ ಅವ್ರು ಯೋಚನೆ ಮಾಡ್ತಾರ. ಸರಿ, ಬಲ್ಲಾಳರು ಹೇಳಿದ ಹಾಗೆ ಮಾಡೋಣ ಅಂತ ಹೇಳಿ ಬಲ್ಲಾಳರ ಮಾತಿಗೆ ಅವ್ರು ಒಪ್ಕೊಳ್ತಾರ. ಕಾಂತನ ಬೈದನ ಚಿಂತೆಯನ್ನು ನೋಡಿದಂತಹ ಬಲ್ಲಾಳರು, ನೀನೇನು ಯೋಚನೆ ಮಾಡ್ಬೇಡಪ್ಪ, ಸ್ವಲ್ಪ ಬೆಳೆದು ಓಡಾಡೋ ತರ ಆಗ್ಲಿ, ಆಮೇಲೆ ಬಂದು ನೀನ್ ಕರ್ಕೊಂಡು ಹೋಗು ಅಂತ ಬಲ್ಲಾಳರು ಹೇಳ್ತಾರ. ಸರಿ ಅಂತ ಇಬ್ರು ಒಪ್ಕೊಂಡು ಮಕ್ಕಳನ್ನ ಅಲ್ಲೇ ಬಿಟ್ಟು ಹೊರಡ್ತಾರ. ಅವರು ಬೀಡಿನ ಒಂದು ಅರೆಯಲ್ಲಿ ಜೋಡಿ ತೊಟ್ಟಿಲು, ಆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ದಾಸಿಯರು, ಆಗಾಗ ಬಲ್ಲಾಳರು ಬಂದು ಮಕ್ಕಳ ಯೋಗಕ್ಷೇಮವನ್ನು ನೋಡ್ಕೊಳ್ತಾ ಇರ್ತಾರೆ. ರಾಣಿಯರು ಸಹ ಆಗಾಗ ಬಂದು ಮಕ್ಕಳನ್ನ ನೋಡ್ಕೊಳ್ತಾ ಇರ್ತಾರ. ಈ ರೀತಿ ಇರ್ಬೇಕಾದ್ರೆ ಇದೆಲ್ಲವನ್ನು ನೋಡಿದಂತಹ ಬುದ್ಧಿವಂತ ಮಲ್ಲಯ್ಯನಿಗೆ ಅಸೂಯೆ. ಮೊದ್ಲು ದೇಯಿಲ್ ಬಂದು ಅವಳ ಹೆರಿಗೆ ಇಲ್ಲೇ ಆಯ್ತು, ಮಕ್ಕಳು ಜನಿಸಿದ್ರು, ಮಕ್ಕಳು ಜನಿಸಿದ ಮೇಲಾದ್ರೂ ಇವ್ರನ್ನ ಅಲ್ಲಿ ಕಳ್ಸ್ಕೊಡ್ಬೇಕಲ್ವಾ, ಇಲ್ಲೇ ಇಟ್ಕೊಂಡು ಈ ರೀತಿ ಲಾಲನೆ ಪಾಲನೆ ಮಾಡ್ತಾ ಇದಾರಲ್ಲ ಅಂತ ಅವನಿಗೆ ಅಸೂಯೆ. ಅವನು ಈ ವಿಷಯವನ್ನ ಅಲ್ಲಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾನ. ಯಾರೋ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಇವ್ರು ಬೀಡಿನಲ್ಲಿ ಬೆಳೆಸ್ತಾ ಇದಾರಲ್ಲ ಏನು ಅನ್ನೋ ರೀತಿಯಲ್ಲಿ ಅವ್ನು ಮಾತಾಡ್ತಾ ಇರ್ತಾನ. ನಿಧಾನವಾಗಿ ಜನರ ಮಧ್ಯೆ ಈ ಮಾತೆಲ್ಲ ಒಬ್ಬರಿಂದ ಒಬ್ಬರಿಗೆ ಹೋಗ್ತಾ ಇರುತ್ತೆ. ಅದೇ ರೀತಿ ರಾಣಿಯರ ಕಿವಿಗಳಿಗೂ ಈ ಮಾತು ಬೀಳುತ್ತೆ. ನಿಧಾನವಾಗಿ ಬುದ್ಧಿವಂತ ಮಲ್ಲಯ್ಯ ರಾಣಿಯವರ ಹತ್ರ ಎಲ್ಲ ಈ ರೀತಿ ಏನ್ ನಡೀತಾ ಇದೆ ಅನ್ನೋ ರೀತಿಯಲ್ಲೇ ಹೇಳೋದಕ್ಕೆ ಶುರು ಮಾಡ್ತಾನೆ. ವಿಷಯ ನಿಧಾನವಾಗಿ ಬಲ್ಲಾಳರ ಕಿವಿಗೂ ಬೀಳುತ್ತೆ. ಬಲ್ಲಾಳರು ಯೋಚನೆ ಮಾಡ್ತಾರ, ಈಗ ಮಕ್ಕಳು ಸ್ವಲ್ಪ ಬೆಳೆದಿದ್ದಾರೆ, ಓಡಾಡೋದಕ್ಕೆ ಶುರು ಮಾಡಿದ್ದಾರೆ, ಈಗ ರಾಣಿಯರ ಮನಸ್ಸಲ್ಲೂ ಸಹ ಅಸಮಾಧಾನ ಇದೆ, ಬುದ್ಧಿವಂತ ಮಲ್ಲಯ್ಯ ಈ ರೀತಿ ಎಲ್ಲ ಮಾಡ್ತಾ ಇದ್ದಾನೆ, ಈ ಮಕ್ಕಳನ್ನ ಕಳಿಸೋದಕ್ಕೆ ಇದೇ ಸರಿಯಾದ ಸಮಯ ಅಂತ ಅವರು ನಿರ್ಧಾರ ಮಾಡಿ ಸಾಯನ ಬೈದನನ್ನ ಅವರು ಕರೆಸ್ತಾರ. ಅಷ್ಟೊತ್ತಿಗಾಗ್ಲೇ ಈ ಮಕ್ಕಳ ತಂದೆ ಆದಂತಹ ಕಾಂತನ ಬೈದ ಕೂಡ ತೀರೋಗಿರ್ತಾನ. ಜ್ಯೋತಿಷ್ಯರು ಹೇಳಿದಂತೆ ಈ ಮಕ್ಕಳಿಂದ ತಂದೆ ತಾಯಿಗಳಿಗೆ ಗಂಡಾಂತರ ಅಂತ ಹೇಳಿರ್ತಾರೆ, ಅದೇ ರೀತಿ ಆಗಿರುತ್ತೆ. ಇದೆಲ್ಲ ಬಲ್ಲಾಳರು ಯೋಚನೆ ಮಾಡಿರ್ತಾರ.
ಸಾಯನ ಬೈದ ಬಂದಾಗ ಬಲ್ಲಾಳರು ಹೇಳ್ತಾರ, ನೋಡಪ್ಪ, ನಾನು ಮೊದಲೇ ಹೇಳಿದ ಹಾಗೆ ಮಕ್ಕಳು ಈಗ ಬೆಳೆದಿದ್ದಾರೆ, ಅವರು ಓಡಾಡೋದಕ್ಕೆ ಶುರು ಮಾಡಿದ್ದಾರೆ. ನೀನು ಈಗ ಇವ್ರನ್ನ ಕರ್ಕೊಂಡು ಹೋಗ್ಬೋದು. ಈ ಮಕ್ಕಳು ಬೆಳೆಯೋದಕ್ಕೆ ಏನೇನು ಬೇಕೋ ಅದೆಲ್ಲವನ್ನ ನಾನು ಮಾಡ್ತೀನಿ ಅಂತ ಹೇಳಿ ಅವರಿಗೆ ಬೇಕಾದಂತಹ ದವಸ ಧಾನ್ಯಗಳು, ಅಕ್ಕಿ, ಉಡುಪು, ಏನೇನು ಬೇಕೋ ಅದೆಲ್ಲವನ್ನ ಕೊಟ್ಟು ಕಳಿಸ್ತಾರೆ. ಅದೇ ರೀತಿ ನಿನಗೆ ಯಾವಾಗ ಬೇಕು ಆಗ ನೀನು ಏನು ಬೇಕಾದ್ರೂ ಬಂದು ಕೇಳಿ ಪಡ್ಕೊಂಡು ಹೋಗ್ಬೋದು. ಅದೇ ರೀತಿ ನಾನು ಸಹ ಆಗಾಗ ಈ ಮಕ್ಕಳಿಗೆ ಏನೇನು ಬೇಕೋ ಅದೆಲ್ಲ ಕಳಿಸ್ಕೊಡ್ತೀನಿ. ಇವರನ್ನ ನೀನು ಚೆನ್ನಾಗಿ ನೋಡ್ಕೊ, ಗರಡಿಗೆ ಸೇರಿಸು. ಅದೇ ರೀತಿ ಅವರಿಗೆ ಬಿಲ್ಲು ವಿದ್ಯೆಯನ್ನು ಕಲಿಸು, ಅವರನ್ನ ಒಳ್ಳೆ ಪ್ರಜೆಗಳನ್ನಾಗಿ ಬೆಳೆಸು ಅಂತ ಹೇಳ್ತಾರ. ಆಮೇಲೆ ಆ ಮಕ್ಕಳನ್ನ ಕರೆದು ಅವರು ಬಲ್ಲಾಳರು ಹೇಳ್ತಾರ, ನಿಮ್ಮನ್ನ ನಾವು ಇಷ್ಟು ದಿನ ನಾನು ಇಲ್ಲಿ ಬೆಳೆಸ್ಕೊಂಡು ಬಂದೆ, ಈಗ ನೀವು ನಿಮ್ಮ ಮಾವನ ಜೊತೆಗೆ ಹೋಗ್ಬೇಕಾಗುತ್ತೆ. ನೀವು ಚೆನ್ನಾಗಿ ಬೆಳೆದು ನಮ್ಮ ನಾಡಿಗೆ ಕೀರ್ತಿಯನ್ನು ತರುವಂತಹ ಪ್ರಜೆಗಳಾಗಬೇಕು ಅಂತ ಅವ್ರು ಹೇಳಿ ಅವರು ಸಾಯನ ಬೈದನ ಜೊತೆ ಕಳಿಸ್ಕೊಡ್ತಾರ. ಸಾಯನ ಬೈದ ತನ್ನ ಅಳಿಯಂದರನ್ನ ತನ್ನ ಮನೆಗೆ ಕರ್ಕೊಂಡ್ ಬರ್ತಾನೆ. ತಮ್ಮ ಮಾವನ ಮನೆಗೆ ಬಂದಂತಹ ಕೋಟಿ ಚೆನ್ನಯ್ಯರಿಗೆ ಸಂತೋಷ. ಅದೇ ರೀತಿ ತಮ್ಮ ತಂದೆ ತಾಯಿಗಳನ್ನ ನೆನೆದು ಅವರಿಗೆ ದುಃಖ ಆಗ್ತಾ ಇರುತ್ತೆ. ಸಾಯನ ಬೈದ ಹಾಗೂ ಅವನ ಮಡದಿಯಾದಂತಹ ಸೊನ್ನು ಸೋಮು ಇವರ ಒಂದು ಆರೈಕೆಯಲ್ಲಿ ಆ ಮಕ್ಕಳು ಬೆಳೀತಾ ಬರ್ತಾರ. ಈಗ ಅವರಿಗೆ 7 ವರ್ಷ ವಯಸ್ಸಾಗಿದೆ. ಇಬ್ಬರು ಚೆನ್ನಾಗಿ ಆಟ, ಓಟ, ತಮ್ಮ ಸಮವಯಸ್ಕರೊಂದಿಗೆ ಆಡೋದು, ಈ ರೀತಿ ಅವರು ಸಂತೋಷದಿಂದ ಬೆಳೀತಾ ಇರ್ತಾರ. ಮುಂದೆ ಕೋಟಿ ಚೆನ್ನಯ್ಯ ಜೀವನದಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.